ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ವೀಡಿಯೋಸನ್ನು ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಾನು ಮತ್ತು ನಮ್ಮ ಅತ್ತಿಗೆಯರೆಲ್ಲ ಸೇರಿ ಇವತ್ತು ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಯಾದಾಪುರ ಅನ್ನೋ ಸ್ಥಳದಲ್ಲಿದೆ. ಈ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಗೆ ಹುಣ್ಣಿಮೆ ದಿನದಂದು ಭಕ್ತಾದಿಗಳು ಹೆಚ್ಚಾಗಿರ್ತಾರೆ. ಹಾಗೆ ನಾವು ಕೂಡ ಹುಣ್ಣಿಮೆ ದಿನದಂದೇ ಹೋಗ್ತಾ ಇದ್ದೀವಿ. ಈ ಸ್ಥಳದ ದಂತಕಥೆ ಏನಂದರೆ, ಸ್ವಾಮಿ ಸಿದ್ದೇಶ್ವರ ಸ್ವಾಮಿಗಳು ಹೀಗೆ ಲೋಕ ಸಂಚಾರ ಮಾಡ್ತಿರುವಾಗ ಆ ಸ್ಥಳದಲ್ಲಿ ತಾಯಿ ಒಬ್ಬರು ಮಗು ಕಳೆದುಕೊಂಡು ರೋಧಿಸ್ತಾ ಇದ್ರಂತೆ. ಆಗ ಸ್ವಾಮಿಗಳು ಕೇಳ್ತಾರಂತೆ ಏನಕ್ಕೆ, ಏನಾಯಿತು ಅಂತ. ಆವಾಗ ಆ ಸ್ಥಳದಲ್ಲಿ ಆಗಿರುವಂತಹ ರೋಗ ರುಜಿನಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಆಗ ಸ್ವಾಮಿಗಳು ಅಲ್ಲಿನೇ ಆಗುತ್ತಿರುವಂತಹ ರೋಗ ರುಜಿನಗಳನ್ನು ನಿವಾರಿಸಲು ಆ ಸ್ಥಳದಲ್ಲಿ ನೆಲೆ ನಿಂತರು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ನಾವೇನಾದರೂ ತಪ್ಪು ಮಾಡಿ ಏನಾದರೂ ಮಾಡಿ ಹೋದರೆ ಶಿಕ್ಷಿಸಲು ದೇವತೆಗಳು ಜೇನು ಹುಳಗಳಾಗಿ ಅಲ್ಲಿ ದೇವಸ್ಥಾನದ ಹತ್ರ ಇರ್ತಾರೆ, ಸುತ್ತಮುತ್ತಲ ಇರ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ನಾವು ಇವತ್ತು ಟ್ರೈನಲ್ಲಿ ಹೋದ್ವಿ. ಹುಣ್ಣಿಮೆ ದಿನ ಅಂತೂ ಅಲ್ಲಿನ ದೇವಸ್ಥಾನದ ಹತ್ರ ಫುಲ್ಲು ಜಾತ್ರೆ ಥರನೇ ಇರುತ್ತೆ. ನಾವು ಹೋಗ್ಬೇಕಾದ್ರೆ ಜಾತ್ರೆಯನ್ನು ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಹಾಗೆ ಯಾರು ಹುಣ್ಣಿಮೆ ದಿನ ಜೇನುಕಲ್ ಸ್ವಾಮಿ ಸಿದ್ದೇಶ್ವರನ ದರ್ಶನ ಪಡೆದಿದ್ದೀರಾ ಅವರೆಲ್ಲ ಓಂ ಸಿದ್ದೇಶ್ವರ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಇಲ್ಲಿ ಹುಣ್ಣಿಮೆ ದಿನ ಹಿಂದಿನ ದಿನ ಮತ್ತು ಹುಣ್ಣಿಮೆ ಮುಗಿಯೋ ದಿನದವರೆಗೂ ಪ್ರಸಾದವನ್ನು ರಾತ್ರಿವಿಡೀ ಪ್ರಸಾದ ನೀಡ್ತಾರೆ. ಹುಣ್ಣಿಮೆ ಹೊರತುಪಡಿಸಿ ಸೋಮವಾರ ದಿನ ಪೂಜೆ ಇರುತ್ತೆ. ಹಾಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಇಲ್ಲಿ ಪ್ರಸಾದವನ್ನು ನೀಡ್ತಾರೆ. ಹಾಗೆ ಅಲ್ಲಿ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಿಲ್ಲಿ ಮದುವೆ ಆದಮೇಲೆ 2ನೇ ಸರಿ ಹೋಗ್ತಾ ಇರೋದು ಅಷ್ಟೇ. ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಆಗಲಿ, ಮೇಲೆ ಬಿಸಿಲಾಗದಿರೋ ಹಾಗೆ ಸೀಟಿನ ವ್ಯವಸ್ಥೆ, ಬಿಸಿಲು ಮಳೆಯಲ್ಲಿ ಯಾವುದೇ ಏನು ತೊಂದರೆ ಆಗಬಾರ್ದು ಭಕ್ತಾದಿಗಳಿಗೆ ಅಂತ ಸೀಟಿನ ವ್ಯವಸ್ಥೆ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ಹೋಗಬೇಕಾದ್ರೆ ನಾವು ಕೈ ಮುಕ್ಕೊಂಡ್ವಿ, ಯಾವುದೇ ರೀತಿ ತೊಂದರೆ ಆಗದಿರಂಗೆ ಮೇಲೆ ನೀನು ದರ್ಶನ ಕೊಡಪ್ಪ ತಂದೆ ಅಂತ. ಹಾಗೆ ಕೂಡ ಆಯಿತು. ಹೋಗಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ನಮಗೆ ದೇವ್ರ ದರ್ಶನ ಸಿಕ್ತು. ನಮ್ಮ ಹಾಗೆಯೇ ನೀವು ಕೂಡ ದೇವ್ರ ದರ್ಶನವನ್ನು ಪಡೆದುಕೊಳ್ಳಿ, ಬನ್ನಿ.